ಕಾಶಿಯಲ್ಲಿ ಇವತ್ತು ಯಾವ ಒಂದು ವಿಸ್ಮಯವಾದ ದೃಶ್ಯವನ್ನ ತೋರಿಸ್ತಾ ಇದ್ದೀರಾ? ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಹೋದಾಗ ಪಿಂಡವನ್ನು ಇಡಲೇಬೇಕು ಅಂತೀವಿ. ಆ ಪಿಂಡಗಳನ್ನು ಇಟ್ಟಾಗ ಏನು ಸಂಸ್ಕಾರ, ಹೇಗೆ ಇಡಬೇಕು, ಅದನ್ನ ತಾತ್ಪರ್ಯ ಏನು, ಅರ್ಥ ಏನು, ಜೀವನ ಏನು, ಯಾತಕ್ಕೆ ಹೀಗೆ, ಯಾಕೆ ಪಿಂಡ ಇಡಬೇಕು, ಇದನ್ನೆಲ್ಲ ನೀವುಗಳು ಗೊತ್ತಿಲ್ಲದೆ ಇರತಕ್ಕಂಥ ಗರುಡ ಪುರಾಣವನ್ನು ಓದಿ ಆ ಕುಟುಂಬವನ್ನು ನಿಲ್ಲಿಸಿ ಪರಿವರ್ತನೆ ಮಾಡೋದೇ ಕಾಶಿ ಯಾತ್ರೆಯಲ್ಲಿ ವಿಶೇಷತೆ. ಅದಕ್ಕೆ ಗರುಡ ಪುರಾಣ ಪ್ರತಿಯೊಂದು ಮನೆಯಲ್ಲೂ ಅಲ್ಲಿ ಇರತಕ್ಕಂಥದ್ದು. ನೀವುಗಳು ಅಕಸ್ಮಾತ್ ಇಟ್ಕೊಳ್ಳಿ ಅಂದ್ರೆ ಭಯಭೀತರಾಗಿರ್ತೀರಿ. ಯಾಕಂದ್ರೆ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ, ನೀನು ಮಾಡಿರೋ ಇಂಥ ತಪ್ಪಿಗೆ ಇಂಥದೇ ಶಿಕ್ಷೆ ಅಂತ ಖಡಾಖಂಡಿತವಾಗಿ ತೋರಿಸ್ಕೊಡ್ತಕ್ಕಂಥ ಅವಕಾಶ. ನೆಕ್ಸ್ಟು ಯಮಶಾಸನ ಮಾಡಿದಾಗ ಏನು ಮಾಡ್ತಿರೋ ದೇವರೇ ಗತಿ. ಆ ಯಮಶಾಸನ ಆದಮೇಲೆ ರಾವಣ ಶಾಸನ ಅಂತಿದೆ. ಆ ರಾವಣ ಶಾಸನದಲ್ಲಿ ಶಾಸ್ತ್ರ ಸಂಪ್ರದಾಯ, ಜನಕ್ಕೆ ವಿಶೇಷ ಆಗಿರ್ತಕ್ಕಂಥ ರಾವಣ ಯಮ ಅನ್ನೋ ಭಯಗಳು ಎಷ್ಟು ಭಯಭೀತರಾಗತ್ತೆ. ಅದಕ್ಕೆ ಆ ಭೀತಿಯನ್ನೆಲ್ಲ ಹೋಗ್ಲಾಡಿಸೋದು ಮನುಷ್ಯನ ಜೀವನದ ಗರುಡ ಪುರಾಣ ಒಂದೇ. ಅದಕ್ಕೆ ನೀವೇನು ಮಾಡಬೇಕು, ಮೊದಲೇ ಗರುಡ ಪುರಾಣವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಭಯ ಭೀತಿ ಇರಲ್ಲ, ಯಾವ ತಪ್ಪುಗಳು ಮಾಡಕ್ಕೆ ಹೋಗಲ್ಲ. ಹಬ್ಬ ಈ ಶಿಕ್ಷಣ ಇದು ಮಾಡಿದ್ದು ಬಾ ಕರೆಕ್ಟ್, ಇನ್ಮೇಲೆ ಪರ್ಫೆಕ್ಟ್ ಆಗಿರೋಣ, ಅ ಕಂಪ್ಲೀಟ್ ಮ್ಯಾನ್ ಅಂತಾರೆ. ಬಹಳ ಸಂತೋಷ ವೀಕ್ಷಕರೇ. ಇವತ್ತಿನ ದಿವಸ ಮಂಗಳವಾರ ಗ್ರಾಮ ದೇವತೆಗಳನ್ನು ಸ್ಮರಣೆ ಮಾಡೋದು ಜ್ಞಾಪಕ ಇಟ್ಕೊಳ್ಳಿ. ಅರ್ಶಿನ ಕುಂಕುಮ 1 kg ಅರ್ಶಿನ 1 kg ಕುಂಕುಮನ ಕೊಡಬೇಕು. ಎಲ್ಲ ದೇವನ ದೇವತೆಗಳನ್ನು ಸ್ಮರಣೆ ಮಾಡ್ಕೋಬೇಕು. ಇವತ್ತಿನ ದಿವಸ ಮಂಗಳವಾರ ಆಗಿರ್ತಕ್ಕಂಥ ದಿನ. ನಾವು 3 ವರ್ಷಕ್ಕೊಮ್ಮೆ ಆ ಪುಷ್ಯ ನಕ್ಷತ್ರ ಬಂದಾಗ ಪರಿವರ್ತನೆ ಮಾಡಿಕೊಳ್ಳೋದು ಏಕೈಕ ದಿನ ಸ್ವರು ಅನುಗ್ರಹದ ಸಿದ್ಧಿ. ಈ ಸ್ವರು ಅನುಗ್ರಹದ ಸಿದ್ಧಿಯಲ್ಲಿ ಲಕ್ಷ್ಮೀ ಮಂತ್ರವನ್ನ, ಮೂಲ ಉಪದೇಶವನ್ನ, ಕುಬೇರ ಲಕ್ಷ್ಮೀವನ್ನ ಹಾಕೊಂತಾ ಇರಿ. ಸೌಂದರ್ಯ ಲಹರಿನ ಆನಂದದಿಂದ ಹೇಳ್ಕೊಳ್ಳಿ. ಭೂತ ಪ್ರೇತ ಪಿಶಾಚಿಗಳನ್ನು ಓಡಿಸ್ತಾ ಇರಿ. ವಿಷ್ಣು ಸಹಸ್ರನಾಮದಲ್ಲಿ ಸ್ಥಿರತೆಯನ್ನ ತಗೊಳ್ಳಿ. ಪರಿಪೂರ್ಣವಾಗಿ ಮಂದವಾಗಿರ್ತಕ್ಕಂಥ ಗತಿಯನ್ನ ಪರಿವರ್ತನಾ ಸ್ವರೂಪದಲ್ಲಿ ಮಾರ್ಪಾಡು ಮಾಡ್ಕೊಂಡು ಬನ್ನಿ. ಕರ್ಮಯೋಗದಲ್ಲಿ ಇವತ್ತು ಪ್ರಳಯರುದ್ರ ಶನೇಶ್ವರ ಮಹಾಯಾಗಕ್ಕೆ ಈ ಒಂದು ದಿವಸದಲ್ಲಿ ಇನ್ನೇನು ಹತ್ರ ಬಂದೇ ಬಿಡ್ತು ಅಂತಕ್ಕಂಥ ವಿಚಾರ. ಈ ಒಂದು ಪ್ರಳಯರುದ್ರ ಶನೇಶ್ವರ ಮಹಾಯಾಗಕ್ಕೆ ನೀವೆಲ್ಲ ಆಹ್ವಾನಿತವಾಗಿರ್ತಕ್ಕಂಥ ಪ್ರತಿಯೊಬ್ಬರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದೇವಸ್ಥಾನಗಳ ಹತ್ರ ಬಂದು ಅತಿಥಿಗಳನ್ನು ಹಾಕಬೇಕಾದ್ರೆ ಪಾಪ ಆ ಅರ್ಚಕ ಯಾರೋ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಹೀಗೆ ಗೋಳಿಕೊಳ್ತಕ್ಕಂಥವ್ರು, ಇದು ಯಾರಿಗೂ ಬಲವಂತವಿಲ್ಲ. ಬೇಕಾದವ್ರು ಬರ್ಬೋದು, ಬೇಡದಿದ್ದವ್ರು ಬಿಡ್ಬೋದು ಅಷ್ಟೇ ಹೊರತು ನಿಮ್ಮ ಕರ್ಮ ಕಟ್ಕೊಳ್ಳೋಕ್ಕೆ ದೇವಸ್ಥಾನದಲ್ಲಿ ಬಂದು ಬೈಸ್ಕೊಂಡು ಅವ್ರನ್ನ ಬೈದು ಹೊಡೆದು ಹೋಗಬೇಕು ಅನ್ನೋ ಅವಕಾಶ ಏನಿತ್ತು. ಅದಕ್ಕೆ ಈ ತರ ನೀವು ಬಹಳಷ್ಟು ಜನ ದರಿದ್ರದವರು, ಕರ್ಮವನ್ನ ಕಟ್ಕೊಳ್ತಕ್ಕಂಥವ್ರು, ಜೀವನ ಪರ್ಯಂತ ನಿಮ್ಮ ಹಣೆ ಬರದಲ್ಲಿ ಕರ್ಮ ಅನ್ನೋದೇ ಇದ್ರೆ, ಕೈಕಾಲು ಮುರ್ಕೊಂಡಾಗ ಬೆಡ್ ರಿಡನ್ ಆಗಿ ಬಿದ್ದಿದ್ರೆ, ನರಗಳಲ್ಲಿ ತೋಡ್ ಹೋದಾಗ ಮೂಗಲ್ ರಕ್ತ ಬರ್ತಾ ಇದ್ರೆ, ಕಿವಿಲ್ ರಕ್ತ ಬರ್ತಿದ್ರೆ ಯಾವ ನನ್ನ ಮಗ ಮೂಸ್ ನೋಡ್ತಾನೆ, ಬೇಕು ನಿಮ್ಗೆ ಹಂಗೆ ಅಂತ ದರಿದ್ರದವ್ರಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತಾದ್ರೂ ಪಾಪಕರ್ಮ ಮಾಡದೇ ಇದ್ದವನು ಮುಂದಕ್ಕೆ ಮಾಡದೇ ಇದ್ದಾಗ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಳ್ಳಿ. ಪಾಪಕರ್ಮಗಳು ಏನೇನು ಮಾಡ್ತಾ ಇನ್ನು ಮೇಲಾದರೂ ಪಾಪಕರ್ಮಗಳು ಮಾಡದಿದ್ದ ಹಾಗೆ ಭಗವಂತ ಸಾಕು ಸಾಕು ಅಂತ ಹೇಳಿ ಆ ಮೋಕ್ಷವನ್ನು ಕಲ್ಪಿಸ್ಕೊಡು. ನನ್ನ ಕರ್ಮವನ್ನು ನಾನೇ ಕಳ್ಕೊಂತೀನಿ ಈ ಶನೇಶ್ವರ ಮಹಾಯಾಗದಲ್ಲಿ. ನೈಸ್ ಹತ್ರ ಇರತಕ್ಕಂಥ ಚಿಕ್ಕಗೊಲ್ರಡ್ಡಿ ಎತ್ತಿರತಕ್ಕಂಥ ಜಗನ್ಮಾತ ನಿಲಯದಲ್ಲಿ ನಮ್ಮ ನಿವಾಸ. ಮಾರ್ಚ್ ಆದಮೇಲೆ ಅಲ್ಲೇ ಕುಕ್ಕರ್ಸ್ಕೊಂಡಿರ್ತೀವಿ. ಪ್ರತಿ ಗುರುವಾರದ ದಿವಸ ಏನು ಬಂತು, ಅಕಸ್ಮಾತ್ ಸಾಧ್ಯವಾದರೆ ಸೋಮವಾರ ಗುರುವಾರ ಕೂಡ ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ. ಲೋಕವೆಲ್ಲ ಸುಭಿಕ್ಷವಾಗಿರ್ತಕ್ಕಂಥ ಈ ಒಂದು ಕಾಲದಲ್ಲಿ ನಮಗಿದ್ದ ಒಂದು ಕಾಲ ಏನು ಅಂದರೆ ಜಗನ್ಮಾತೆ ದೇವಾಲಯ ನಿರ್ಮಾಣ ಕಾರ್ಯ. ಅಷ್ಟೊಂದು ಉದ್ದೇಶ ಇಟ್ಕೊಂಡು ಮುಂದೆ ಕಾರ್ಯಕ್ರಮಗಳು ಹೀಗೆ ಹಾಕೊಂಡ ಹೋಗ್ತಾ ಇರ್ತೀವಿ. ನೀವೆಲ್ಲ ಬಂದವರು ಬರ್ಬೋದು, ಬಿಡೋರು ಬಿಡ್ಬೋದು. ಕಲಿಯುಗದ ಕೊನೆ ಅಂತ್ಯ ಗ್ಯಾರಂಟಿ. ಆ ಕಲಿಯುಗದ ಕೊನೆ ಅಂತ್ಯದೊಳಗೆ ಕರ್ಮಗಳು ಕಟ್ಕೊಳ್ಳೋಕ್ಕೆ ಆ ಜಲ್ಡಿಗಳಲ್ಲಿ 2012ರಿಂದ 2018ರೊಳಗೆ ಎಲ್ಲ ದೇವರು ಜಲ್ಡಿ ಹಿಡಿದು ಬಿಡ್ತಾರೆ. ಜಲ್ಡಿ ಹಿಡಿಬೇಕಾದ್ರೆ ಪಾಪಕರ್ಮಗಳು ಮಾಡಿರ್ತಕ್ಕಂಥವ್ರ ಜೊತೆಗೆ ಪುಣ್ಯವಂತರು ಹೋಗ್ತಾರೆ, ಪುಣ್ಯ ಮಾಡಿದ್ದವ್ರದೇ ಪಾಪಕರ್ಮಗಳು ಹೋಗ್ತಾ ಇರುತ್ತೆ. ಆದ್ರಿಂದ ಭಗವತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವು ನೀವು ಪ್ರತ್ಯೇಕವಾಗಿ ಪ್ರತಿನಿತ್ಯ ಹೇಳೋದೇನು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಅಂತಾನೆ ಈ ಒಂದು ಮಾನವ ಜನ್ಮ ಇರೋದು. ಮತ್ತಷ್ಟು ಕರ್ಮವನ್ನ ಪಡ್ಕೊಳ್ಳೋದು ಬೇಡ, ಕಳ್ಕೊಳ್ಳೋಣ ಅಂತ ತಿಳಿಸಿದ್ದೀರಾ. ಹೀಗೆ ಅತ್ಯುತ್ತಮವಾದ ಮಾತನ್ನ ನೀಡ್ತಾನೆ ಇರಬೇಕು, ನಮ್ಮೆಲ್ಲರನ್ನ ಸದಾಚಾರದೆಡೆಗೆ ಕರ್ಕೊಂಡು ಹೋಗ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಜೈ ಜೈ.